ವಾರಂಟಿ ಇಲ್ಲ ಏನಿಲ್ಲ ಸರ್, ಸುಮ್ನೆ ಕರ್ಕೊಂಡು ಹೋಗ್ತಾರೆ. ಎಲ್ಲಾದ್ರೂ ಕೊಂಡೋಗಿ ಪೊಲೀಸ್ನವರು ನಮ್ಮನ್ನು ಕೊಲೆ ಮಾಡಿ ಬಿಸಾಡಬಹುದು. ಜನಗಳು ದಂಗೆ ಹೇಳ್ತಾರೆ ಈ ರಾಜ್ಯದಲ್ಲಿ. ಹಿಂದುತ್ವದ ಪ್ರಖರ ಪ್ರತಿಪಾದಕ ಪ್ರಧಾನಿ ಮೋದಿ ಅವರ ಅಪ್ಪಟ ಅಭಿಮಾನಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು, ವಶಕ್ಕೆ ತಗೊಂಡ್ರು ಅಥವಾ ತಾವಾಗಿಯೇ ಸ್ಟೇಷನ್ಗೆ ಹೋದ್ರು. ಕಾರಣ ಏನು? ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ಬಗ್ಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡುವಂತಹ ಭರದಲ್ಲಿ ಅವಮಾನ ಮಾಡಿದ್ರು, ಅವರನ್ನು ಅಪಮಾನ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ನಾಯಕರು ದೂರು ಕೊಟ್ಟಿದ್ರು. ಆ ಕಾರಣಕ್ಕೋಸ್ಕರ ಅವರನ್ನು ಬ್ರಹ್ಮಾವರ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳು ವಿಚಾರಣೆಗೆ ಆಹ್ವಾನಿಸಿದ್ರು. ಅವರು ವಿಚಾರಣೆಗೆ ಹೋಗದ ಕಾರಣ ಉಜಿರೆಯಲ್ಲಿರ್ತಕ್ಕಂತಹ ಅವರ ನಿವಾಸಕ್ಕೆ ಬಂದಂತಹ ಪೊಲೀಸರ ದಂಡು ಅವ್ರ ಜೊತೆಯಲ್ಲಿ 50 ನಿಮಿಷಗಳ ಕಾಲ ಮಾತುಕತೆ ನಡೆಸಿ ವಿಚಾರಣೆಗೆ ಕೊನೆಗೂ ಕರ್ಕೊಂಡು ಹೋಗ್ತಿದ್ದಾರೆ. ಆದರೆ ಪೊಲೀಸರ ವಾಹನದಲ್ಲಿ ಕೂರದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ತಮ್ಮದೇ ವಾಹನದಲ್ಲಿ ಪೊಲೀಸರ ಜೊತೆಯಲ್ಲಿ ಕೂತ್ಕೊಂಡು ಹೋಗ್ತಿದ್ದಾರೆ. ಅರೆಸ್ಟ್ ಅಲ್ಲ, ಒಂದು ರೀತಿಯಲ್ಲಿ ಇದು ಪೊಲೀಸರು ವಶಕ್ಕೆ ತೆಗೆದುಕೊಂಡ ರೀತಿ ಆಗತ್ತೆ. ಇನ್ನೂ ಏನು ಮುಖ್ಯ ವಿಚಾರ ನೋಡಿ, ತಿಮ್ರೋಡಿ ವಿರುದ್ಧ ಬ್ರಹ್ಮಾವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದು ಉಡುಪಿಯಿಂದ ಭಾರೀ ಬಂದೋಬಸ್ತ್ನೊಂದಿಗೆ ಆಗಮಿಸಿದ ಪೊಲೀಸರು ಉಜಿರೆ ಸಮೀಪದ ಮನೆಯಿಂದ ತಿಮ್ರೋಡಿ ಅವರನ್ನು ವಶಕ್ಕೆ ಪಡೆದುಕೊಂಡರು. ಉಡುಪಿ ಜಿಲ್ಲೆ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗಿದೆ. ಈ ವೇಳೆ ಮಾತನಾಡಿದ ತಿಮ್ರೋಡಿ ಅವರು ಮಹತ್ವದ ಒಂದಷ್ಟು ಮಾಹಿತಿಯನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ಇದು ಸುಳ್ಳು ಕೇಸು, ಸುಳ್ಳು ಕೇಸ್ ಮಾಡಿ ನನ್ನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ಬಿಜೆಪಿಯವರು ಸುಳ್ಳು ದಾಖಲೆ ಸೃಷ್ಟಿಸಿದ್ದಾರೆ ಅನ್ನುವಂಥದ್ದು ತಿಮ್ರೋಡಿಯವರ ಆರೋಪ. ಬಿಜೆಪಿಯವರ ಪಾಪದ ಕೂಸಿದು ಈ ಕೇಸ್ ಕೂಡ ಅನ್ನುವಂಥದ್ದು. ಜೊತೆಯಲ್ಲಿ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು. ಬಿಜೆಪಿಯವರ ಕಾರಣಕ್ಕೆ ನಾನೀಗ ಪೊಲೀಸರ ವಶಕ್ಕೆ ಹೋಗ್ತಿದ್ದೀನಿ, ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಏನು ಬೇಕಾದರೂ ಮಾಡಬಹುದು, ಸೌಜನ್ಯಾಗೆ ನ್ಯಾಯ ಸಿಗಬೇಕು. ಇದೆಲ್ಲದರ ಮಧ್ಯೆ ಅವರು ಹೇಳಿದ್ದೊಂದೇ ಮಾತು, ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಯಾಕೆ ನೋಡಿ, ಇದೊಂದೇ ಅಲ್ಲ, ಅನೇಕ ಕ್ರಿಮಿನಲ್ ಕೇಸ್ಗಳು ಕೂಡ ಇವರ ಮೇಲಿದೆ. ದ್ವೇಷ ಭಾಷಣ, ಬೆದರಿಕೆ ಪ್ರಕರಣಗಳಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹೆಸರಿದೆ. ಈ ಎಲ್ಲ ಕೇಸ್ಗಳ ಬಗ್ಗೆಯೂ ಕೂಡ ಈಗ ಹೇಳಿಕೆ ಪಡೆಯುವಂತಹ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ 24 ಕೊಲೆ ಮಾಡಿದ್ದಾರೆ ಅನ್ನುವಂತಹ ಏನು ಹೇಳಿಕೆ ಕೊಟ್ಟಿದ್ದಾರೆ ತಿಮ್ರೋಡಿ ಅನ್ನುವಂತಹ ಚರ್ಚೆ ಆಯಿತು ಸದನದಲ್ಲಿ. ಆಗಲೂ ಕೂಡ ಅರೆಸ್ಟ್ ಮಾಡಿ ಅನ್ನೋದನ್ನ ಗೃಹ ಸಚಿವರು ಮೊದಲನೇ ದಿನ ಹೇಳಿದ್ರು, ಎರಡನೇ ದಿನ ಅವ್ರೇನು ಮಾತಾಡಿದರೋ ನೋಡಿಕೊಂಡು ಸಂಬಂಧಪಟ್ಟ ಪೊಲೀಸರು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಹೇಳಿದರು. ಆದರೆ ಒಂದು ಹಂತಕ್ಕೆ ನೋಡಿ, ಈ ಪ್ರಕರಣದಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಯಾರೆಲ್ಲ ವಿರೋಧ ವ್ಯಕ್ತಪಡಿಸ್ತಿದ್ದಾರೋ ಅವರೆಲ್ಲರ ಮೇಲೂ ಕೂಡ ಒಂದಿಲ್ಲೊಂದು ಕ್ರಮಗಳಾಗ್ತಾ ಇದ್ದಾವೆ. ಅಂದರೆ ಮೀಡಿಯಾ ಟ್ರಯಲ್ ಮೂಲಕ ಭೀಮ ಸರಿ ಇಲ್ಲ, ಕಳ್ಳ, ಮತ್ತೊಂದು ಮಗದೊಂದು ಅನ್ನುವಂಥದ್ದು ಒಂದು ಕಡೆ, ಸುಜಾತಾ ಭಟ್ ಅನ್ನುವಂತಹ ವೃದ್ಧೆ ಆಕೆ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ, ಸುಳ್ಳು ಹೇಳಿದ್ರು ಶಿಕ್ಷೆ ಆಗುತ್ತೆ, ಆಕೆಯ ಚಾರಿತ್ರ್ಯಹರಣ ಮಾಡುವಂಥದ್ದು ಮತ್ತೊಂದು ಕಡೆ, ಮಾಧ್ಯಮಗಳ ಟ್ರಯಲ್. ಈ ಇಬ್ಬರಿಗೂ ಕೂಡ ಆಗಲೇ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. SIT ರಿಪೋರ್ಟ್ ಕೊಡೋಕ್ಕಿಂತ ಮುಂಚೆ ಮಾಧ್ಯಮಗಳು 2 ನ್ಯೂಸ್ ಚಾನಲ್ ಆಗಲೇ ರಿಪೋರ್ಟ್ ಕೊಟ್ಬಿಟ್ಟಿದ್ದಾವೆ. ಅವರು ಆರೋಪಿಗಳು, ಅವರು ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಯಾವ ಪ್ರಕರಣಕ್ಕೆ ಅವರು ವಶಕ್ಕೆ ತಗೊಂಡಿದ್ದಾರೋ ಅದು ಮುಖ್ಯ ಆಗುತ್ತೆ. ಜೊತೆಯಲ್ಲಿ ಆ ಕಡೆ ಕೂಡ SIT ತನಿಖಾಧಿಕಾರಿಗಳು ಎಲ್ರಿಗೂ ನೋಟಿಸ್ ಕೊಟ್ಟು ಕರೆಸ್ಕೊಳ್ತಿದ್ದಾರೆ. ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಅಧಿಕಾರಿಗಳನ್ನು ಈ ಹಿಂದೆ ಆ ಹುದ್ದೆಗಳಲ್ಲಿ ಇದ್ದಂಥವರನ್ನೂ ಕರೆಸಿ ವಿಚಾರಣೆ ಮಾಡಿದ್ದಾರೆ SIT ತನಿಖಾಧಿಕಾರಿಗಳು. ಹಂತ ಹಂತವಾಗಿ ಯಾರ್ಯಾರಿಗೆ ನೋಟಿಸ್ ಕೊಡಬೇಕೋ, ಯಾರ ಮೇಲೆಲ್ಲ ಆರೋಪ ಬಂದಿದೆಯೋ ಅಂಥವರೆಲ್ಲರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡ್ತಾರೆ. ಆದರೆ ಅದಕ್ಕೂ ಮುಂಚೆ ಇಲ್ಲಿ ಒಂದು ಹೇಳಿಕೆ ಕೊಟ್ಟರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು, ದಂಗೆ ಹೇಳ್ತಾರೆ, ಆ ಥರದ ಹೇಳಿಕೆಗಳನ್ನೆಲ್ಲ ಕೊಡಬಾರ್ದು. ಯಾವಾಗ ದಂಗೆ ಹೇಳ್ತಾರೆ ಜನ, ದಂಗೆ ಅಂತ ಹೇಳುವಂಥದ್ದೇ ತಪ್ಪಾಗತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಕಾನೂನಿದೆ, ಸರ್ಕಾರಗಳಿದ್ದಾವೆ, ಇವೆಲ್ಲವೂ ಇದ್ದಾಗ್ಯೂ ಕೂಡ ನ್ಯಾಯ ಸಿಗದ ಹೋದರೆ, ಜನಕ್ಕೆ ತಮ್ಮ ಜನಾಕ್ರೋಶಕ್ಕೆ ವಿರುದ್ಧವಾದಂತಹ ತೀರ್ಪು ಬಂದರೆ ಆಗ ಜನ ದಂಗೆ ಹೇಳ್ತಾರೆ. ಯಾರೋ ಒಬ್ರು ಹೇಳಿಕೆ ಕೊಟ್ಟ ಕೂಡಲೇ ದಂಗೆ ಹೇಳೋದಿಲ್ಲ. ದಂಗೆ ಹೇಳುವಂಥದ್ದು ಸುಲಭದ ಮಾತಲ್ಲ. ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳ್ತಿರುವಂಥದ್ದು ಒಂದೇ, ಸೌಜನ್ಯ 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 ಸೌಜನ್ಯ. ಹೌದು, ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿಲ್ಲ.
ಯಾರು ತಪ್ಪಿತಸ್ಥರು ಅನ್ನುವಂಥದ್ದನ್ನೇ ಗುರುತು ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಆ ಕೆಲಸ ಆಗಬೇಕು. ಈಗೇನೋ ಒಡನಾಡಿ ಸಂಸ್ಥೆಯ ಒಂದು ತಾಯಿ ಹೋಗಿ ನಾನು ಪ್ರತ್ಯಕ್ಷದರ್ಶಿ, ನಾನು ಹೇಳಿಕೆ ಕೊಡ್ತೀನಿ ಅಂತೆಲ್ಲ ಏನೋ ಮಾತಾಡ್ತಿರುವಂಥದ್ದು, ಬಹುಪಾಲು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಂಥದ್ದೊಂದು ಆಡಿಯೋ ವೈರಲ್ ಆಗ್ತಿರುವಂಥದ್ದು ಎಲ್ಲವನ್ನೂ ಕೇಳಿದ್ದೀರಿ. ಆ ಒಡನಾಡಿ ಸಂಸ್ಥೆಯ ಜೊತೆ ನಿಂತಿರುವಂಥ ಆ ತಾಯಿ ಏನಾದರೂ SIT ತನಿಖಾಧಿಕಾರಿಗಳ ಮುಂದೆ ಈ ಪ್ರಕರಣವನ್ನು ಬಿಚ್ಚಿಟ್ರೆ, ಯಾಕಂದರೆ ನೋಡಿ, ಸುಜಾತಾ ಭಟ್ ಕೊಟ್ಟಂತಹ ದೂರಿನ ಪ್ರಕರಣವನ್ನು SITಗೆ ಈಗಷ್ಟೇ ವರ್ಗಾಯಿಸಿದೆ ಸರ್ಕಾರ. ಆದರೆ ಇದಕ್ಕೂ ಮುಂಚೆನೆ ಮೀಡಿಯಾ ಟ್ರಯಲ್ ಮಾಡಿ ಮುಗಿಸಿಬಿಟ್ಟಿದೆ. SITಗೆ ಸರ್ಕಾರ ಸುಜಾತಾ ಭಟ್, ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣವನ್ನು ಕೊಡೋಕ್ಕೂ ಮುಂಚೆನೆ ಇವರೇ ತನಿಖೆ ಮಾಡಿ ಇವರೇ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ. ಅನನ್ಯ ಭಟ್ ಅನ್ನುವಂಥವರೇ ಇರಲಿಲ್ಲ, ಒಂದು ತಾಯಿ ತನಗೊಂದು ಮಗಳಿದ್ಲು ಅನ್ನೋದು ಅಕ್ಷರಶಃ ಸುಳ್ಳು ಅನ್ನೋ ಮೂಲಕ ಸಮಸ್ತ ತಾಯಂದಿರಿಗೆ ಒಂದು ರೀತಿಯಲ್ಲಿ ಅಪಮಾನ ಮಾಡಿದ್ದಾರೆ ಅನಿಸುತ್ತೆ ಮೇಲ್ನೋಟಕ್ಕೆ. ಇಲ್ಲಿ ಸುಜಾತಾ ಭಟ್ ಪ್ರಕರಣವನ್ನು ಸೌಜನ್ಯ ಪ್ರಕರಣವನ್ನು ಕೂಡ ಈಗ SITಗೆ ಸರ್ಕಾರ ಒಪ್ಪಿಸಿದ ಮೇಲೆ, ಅಥವಾ ಸಂಬಂಧಪಟ್ಟ ಯಾರು ಕುಸುಮಾವತಿಯವರು ಅವರು ಹೋಗಿ ದೂರು ಸಬ್ಮಿಟ್ ಮಾಡಿದ್ದಾರೆ. ಆದರೆ ಸರ್ಕಾರ ಅದನ್ನು SITಗೆ ವರ್ಗಾಯಿಸಿದ ನಂತರ, ಯಾಕಂದರೆ ಅದು ಕೂಡ ದೊಡ್ಡ ಪ್ರಕರಣ, ಚರ್ಚೆ ಆಗ್ತಿರುವಂಥದ್ದು. ಪದ್ಮಲತಾ ಅವರ ಕುಟುಂಬ ಕೂಡ ಬಂದು ದೂರು ಕೊಟ್ಟಿದೆ. ಮಾವುತ ನಾರಾಯಣ ಮತ್ತು ಆತನ ಸೋದರಿ ಪ್ರಕರಣ ಕೂಡ ಈಗ SIT ತನಿಖಾಧಿಕಾರಿಗಳ ಮುಂದೆ ಬಂದು ನಿಂತಿದೆ. ಈ ಎಲ್ಲ ತನಿಖೆಗಳ ಜೊತೆಯಲ್ಲಿ ಈಗ ಈ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಒಬ್ಬರನ್ನು ಯಾವುದಾದ್ರೂ ಒಂದು ಕೇಸ್ನಲ್ಲಿ ಪೊಲೀಸರು ತಮ್ಮ ಸುಪರ್ದಿಗೆ ತಗೊಂಡು ವಿಚಾರಣೆಯನ್ನು ಆರಂಭಿಸ್ತಿದ್ದಾರೆ ಅನ್ನೋದಾದರೆ, ತನಿಖೆ ಎಲ್ಲಿಗೆ ಬಂದು ನಿಂತಿದೆ? SIT ತನಿಖೆ ಅಲ್ಲ, ಈ ಹೋರಾಟಗಾರರನ್ನು ಟಾರ್ಗೆಟ್ ಮಾಡುವಂತಹ ತನಿಖೆ. ಯಾಕಂದರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದರು, ಷಡ್ಯಂತ್ರ ಅಂತ. ಆ ಷಡ್ಯಂತ್ರವನ್ನು ನಿಜ ಮಾಡೋದಕ್ಕೋಸ್ಕರ ಪರೋಕ್ಷವಾಗಿ ಒಂದಷ್ಟು ಕೆಲಸಗಳಾಗ್ತಿರಬಹುದಾ ಅನ್ನೋದು ಜನರ ಅನುಮಾನ. ಅದಕ್ಕೆ ಪೂರಕವಾಗಿಯೇ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು, ಇದು BJP ಮಾಡ್ತಿರುವಂತಹ ಷಡ್ಯಂತ್ರ, ನನ್ನ ಮೇಲೆ ಗುಂಡು ಹಾರಿಸಬಹುದು ಕರ್ಕೊಂಡೋಗಿ. ಪೊಲೀಸರು ಆ ಥರ ಕೆಲಸ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ, ಯಾಕಂದರೆ ಅವರು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಒಂದೊಂದು ಸಲ ಇದುವರೆಗೂ ಆ ಭಾಗದಲ್ಲಿ ಬಹುಮುಖ್ಯವಾಗಿ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸರು ಸರಿಯಾದ ರೀತಿಯಲ್ಲಿ ತಮ್ಮ ಕೆಲಸವನ್ನು ಈ ಹಿಂದೆ ನಿರ್ವಹಿಸಿದ್ದರೆ ಇಷ್ಟೊತ್ತಿಗೆ ಆ 4 ಕೇಸ್ ಯಾರೂ ಹೇಳ್ತಿರ್ಲಿಲ್ಲ. ಪದ್ಮಲತಾ ಅವ್ರದ್ದಿರಬಹುದು, ವೇದವಲ್ಲಿ ಅಮ್ಮಂದಿರಬಹುದು, ಅಥವಾ ಸೌಜನ್ಯ ಇರಬಹುದು, ಅಥವಾ ನಾರಾಯಣ ಮತ್ತು ಆತನ ಸೋದರಿಯ ಜೋಡಿ ಕೊಲೆ ಕೇಸ್ಗಳಿರಬಹುದು. ಅಷ್ಟಕ್ಕೂ ನ್ಯಾಯ ಸಿಕ್ಕಿದಿದ್ರೆ ಅದೇ ಸಂದರ್ಭಕ್ಕೆ ಯಾರೂ ಕೂಡ ಇವತ್ತು ಆ ಕ್ಷೇತ್ರದ ಸುತ್ತಮುತ್ತ ನಡೆದಂತಹ ಒಂದಷ್ಟು ಅಸಹಜ ಸಾವುಗಳ ಬಗ್ಗೆ ಚರ್ಚೆಯನ್ನೇ ಮಾಡ್ತಿರಲಿಲ್ಲ. ಯಾರೋ ಕೆಲ ಪೊಲೀಸರಿಂದ ಮಾಡಿದಂತಹ ಎಡವಟ್ಟಿನಿಂದಾಗಿನೋ, ಅಜಾಗರೂಕತೆಯಿಂದಾಗಿನೋ, ಬೇಜವಾಬ್ದಾರಿಯಿಂದಾಗಿನೋ ಇವತ್ತು ಈ ಪ್ರಕರಣ ಇಲ್ಲಿಗೆ ಬಂದು ನಿಂತಿದೆ. SIT ತನಿಖಾಧಿಕಾರಿಗಳು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ನಡೀತಿರುವಂತಹ ಡೆವಲಪ್ಮೆಂಟ್ ಸಾಕ್ಷಿ. ಆದರೆ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು SIT ಪೊಲೀಸರಲ್ಲ, ಅರೆಸ್ಟ್ ಮಾಡಿಲ್ಲ, ವಶಕ್ಕೆ ತೆಗೆದುಕೊಂಡಿರುವಂಥದ್ದು SIT ಪೊಲೀಸರಲ್ಲ, ಬದಲಾಗಿ ಬ್ರಹ್ಮಾವರ ಠಾಣೆಯ ಪೊಲೀಸರು. ಇನ್ನೂ ಏನಾಗುತ್ತೋ ಕಾದು ನೋಡಬೇಕಿದೆ.